ಮೊಳಕಾಲ್ಮೂರಿನ ಏಕೈಕ ಜಲಮೂಲ ರಂಗಯ್ಯನದುರ್ಗ ಜಲಾಶಯದ ಚೆಕ್ ಡ್ಯಾಂನಿಂದ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಸಂಘದ ಅಧ್ಯಕ್ಷರಾದ ಅಯ್ಯಣ್ಣರವರು ತಿಳಿಸಿದರು. ಚಿನ್ನಗಿರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಚೆಕ್ ಡ್ಯಾಂಗಳಿಂದ ಅಂತರ್ಜಲ ಹೆಚ್ಚಿ ಅನೇಕ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಸಂಘದ ಅಧ್ಯಕ್ಷರು ತಿಳಿಸಿದರು. ಸಾರಿನೋ ಈ ಒಂದು ಜಲಾಶಯದ ರಕ್ಷಿಸಿದ್ದೀವಿ. ಅದೇ ಈ ವರ್ಷ ಮಾನ್ಯ ಜನಪ್ರಿಯ ಶಾಸಕ NY ಗೋಪಾಲ್ ಅವರಿಂದ ಬನ ಪೂಜೆ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ದಿನಾಂಕ ನಿಗದಿಪಡಿಸಿದ ನಂತರ ಎಲ್ಲರಿಗೂ ನಮ್ಮ ಭಿನ್ನ ಒತ್ತಡಗಳನ್ನು ತಲುಪಿಸ್ತಾ ಇದ್ದೀವಿ. ಮಾನ್ಯ ಶಾಸಕರ ಅನುಮತಿ ಮೇರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅವೆಲ್ಲ ಚೆಕ್ ಡ್ಯಾಂ ವೇಳೆ ವಿರೋಧ ವ್ಯಕ್ತಪಡಿಸಿದವರಿಗೆ ಸೂಕ್ತ ಉತ್ತರ ನೀಡಿದ್ದೇವೆ ಎಂದು ರಂಗಯ್ಯನದುರ್ಗ ಜಲಾಶಯದ ಅಚ್ಚುಕಟ್ಟುದಾರರ ಸಂಘದ ಸದಸ್ಯರು ಪತ್ರಕರ್ತರಿಗೆ ತಿಳಿಸಿದರು. ಶುಕ್ರವಾರ ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ತಿಳಿಸುತ್ತಾ 70ರ ದಶಕದಲ್ಲಿ ಆರಂಭಗೊಂಡ ಜಲಾಶಯವು 33 ಅಡಿ ಎತ್ತರವಿದ್ದು ಅರ್ಧ TMC ನೀರಿನ ಸಾಮರ್ಥ್ಯ ಹೊಂದಿದೆ. 4,000 ಎಕರೆ ಅಚ್ಚುಕಟ್ಟುದಾರರ ಕೃಷಿ ಭೂಮಿಗೆ ಆಶ್ರಯವಾಗಿರುವ ಜಲಾಶಯವು ಪ್ರಮುಖ ಜಲಮೂಲವಾಗಿರುವ ಚಿನ್ನಹಗರಿ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂಗಳು ನಿರ್ಮಿಸುವಾಗ ಜಲಾಶಯಕ್ಕೆ ನೀರು ಬರುವುದಿಲ್ಲ, ಜಲಾಶಯ ಭರ್ತಿಯಾಗುವುದಿಲ್ಲ ಎಂದು ಬಹುತೇಕರು ವಿರೋಧ ವ್ಯಕ್ತಪಡಿಸಿದರು. ಆದರೆ ಎಲ್ಲ ಚೆಕ್ ಡ್ಯಾಂಗಳು ಭರ್ತಿಯಾಗಿ ಜಲಾಶಯವು ಕಳೆದ 2 ವರ್ಷಗಳಿಂದ ತುಂಬಿ ಹರಿಯುತ್ತಿದೆ. ಸಿದ್ದೇನಕೋಟೆ, ಏರ್ಪೋರ್ಟ್, ಜೋಗಳಿ ಇನ್ನೂ ಅನೇಕ ಸಮೀಪದಲ್ಲಿ ನಿರ್ಮಾಣವಾಗಿರುವ ಚೆಕ್ ಡ್ಯಾಂಗಳು ಭರ್ತಿಯಾಗಿರುವ ಪರಿಣಾಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅಂತರ್ಜಲ ಹೆಚ್ಚಾಗಿ ರೈತರಿಗೆ ಕೃಷಿ ಭೂಮಿಗೆ ನೆರವಾಗಿದೆ. ಮುಂದಿನ ದಿನಗಳಲ್ಲಿ ಶಾಸಕರ ಬಳಿ ನಿಯೋಗ ತೆರಳಿ ಬಾಗಿನ ಅರ್ಪಿಸಲು ಮನವಿ ಮಾಡುತ್ತೇವೆ ಎಂದು ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಅಯ್ಯಣ್ಣ ಮತ್ತು ಸದಸ್ಯರು ತಿಳಿಸಿದರು. ಪಾರ್ಕ್ ಆಗಬೇಕು, ಜನ ಎಲ್ಲ ನೋಡ್ಕೊಂಡ್ ಬರಬೇಕು. ರಂಗನದುರ್ಗ ಜಲದ ತುಂಬಿದೆ. ಇಂಥ ತುಂಬಿರ್ತಕ್ಕಂಥದ್ದು ಕಣ್ಣಾರೆ ನೋಡಿ ಸಂತೋಷ ಪಡ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹೋಗಿ ಬರೋಂಥ ವ್ಯವಸ್ಥೆ. ಬಸ್ಸು ಕೂಡ ಹಿಂದೆ ಇತ್ತು, ಅದು ಕ್ಯಾನ್ಸಲ್ ಆಯಿತು. ಹಾಗಾಗಿ ಈಗ ಪಾರ್ಕ್ ಮಾಡಿ ಅಲ್ಲಿಂದ ಜನಗಳು ನೋಡ್ಲಿಕ್ಕೆ ಒಂದು ಅವಕಾಶ. ಆಮೇಲೆ ಸಣ್ಣ ಮಕ್ಕಳು ಕೂಡ ಈ ಜಲಾಶಯದ ಬಗ್ಗೆ ತುಂಬ ಗೌರವ ಇದೆ. ಆಮೇಲೆ ಅವರು ಕೂಡ ಹರ್ಷೋದ್ಗಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಶಾಸಕರು ಇದ್ರ ಬಗ್ಗೆ ನೀರಿನ ಸವಲತ್ತು ಮತ್ತು ಪಾರ್ಕ್ ಆಗ್ತಕ್ಕಂಥ ಕೆಲಸ ಮಾಡಲಿ ಅಂತ ಈ ಮೂಲಕ ನಾನು ಅವ್ರಿಗೆ ಒತ್ತಾಯವನ್ನು ಎಲ್ಲರಿಂದ, ನಮ್ಮ ಆಚಾರದಿಂದ ಮತ್ತು ಹೋರಾಟ ಸಂಘ ಮತ್ತು ಜನಪ್ರತಿನಿಧಿಗಳು ನಾವರು ಕೂಡ ಅವರಿಗೆ ಸಲ್ಲಿಸಿ ಅವ್ರಿಗೂ ಕೂಡ ಆಗಿಲ್ಲ. ಈಗ ಮಾಡಬೇಕು ಅನ್ನೋ ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರು ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ನಮಗೆ ಭಾಳ ಅನುಕೂಲ ಆಗೈತೆ ಅಂತೇಳಿ. ಆಮೇಲೆ ಕಟ್ಟಿದ ಮೇಲೆ ನೀರು ಬರ್ತಿತ್ತು, ಬಿಡ್ತಿತ್ತು. ಈ ಚೆಕ್ ಡ್ಯಾಮ್ ಆದಮೇಲೆ ಆ ನಾಲ ಒಣಗದಂಗೆ ಯಾವ ಸೀಪೇಜ್ ಆಗಿ ಈ ಫಲಕಾರಿ ಆಗಿದೆ, ಈಗ ಜೀವನದಿ ಪರಿವರ್ತನೆ ಆಗಿದೆ. ಅದರಿಂದ ಭಾಳ ಅನುಕೂಲ ಆಗೈತೆ ಅಂತೇಳಿ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. MLA ಸಾಹೇಬರಿಗೆ ಭಾಳ ಒಳ್ಳೆ ಕೆಲಸ ಆಗಿದೆ. ರೈತರು ಭಾಳ ನೆನೆಸಂತ ಕೆಲಸ, ಅದು ಮರಿಲಾರದಂಥ ಕೆಲಸ ಆಗಿದೆ ಅಂತೇಳಿ ನಾನು. ಈ ಸಂದರ್ಭದಲ್ಲಿ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ವಿ ಮಾರ್ನಾಯಕ್, ನಂಜಪ್ಪ ನಾಯಕ, ಬಸವನಾಯಕ, ಬೋರಣ್ಣ, ಯರ್ಜನಹಳ್ಳಿ ನಾಗರಾಜ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.